ಜಸ್ಟ್ ನಿಮಗೆ ಸಜೆಷನ್ ಕೇಳ್ತೀವಿ. ನಾವು ಏನು ಈ 45 ದಿವಸಗಳಲ್ಲಿ ನಾವು ಏನು ಮಾಡಿದ್ರೆ ಸ್ಕೂಲ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗಾಗಲೇ ಟೈಮ್ ಆಗಿದೆ, ಬರೀ 45 ದಿವಸ ಇದೆ. ಈ 45 ದಿವಸಗಳಲ್ಲಿ ಹೇಗೆ ಮಗುನ ನಾವು ಕಾಪಾಡ್ತೀವಿ, ಮಕ್ಕಳನ್ನ ಹೇಗೆ ಕಾಪಾಡ್ತೀವಿ, ಸೊ ಆ ಶಾಲೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಸರ್ ಒಂದಂತೂ ಹೇಳ್ತೀನಿ ಸರ್, ಇಡೀ 63 ಶಾಲೆಗಳಲ್ಲಿ ಯಾವ ಶಾಲೆ ಟಾಪ್ ಬತ್ತೀರಿ, ಇಡೀ ಶಾಲೆಗೆ ಅವತ್ತು ನಾನು ಬಂದು ನನ್ನ ಅನುದಾನದಲ್ಲಿ ಆ ಶಾಲೆಗೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡ್ತೀನಿ. 5 ಲಕ್ಷ ದುಡ್ಡಲ್ಲ, ಈ ವರ್ಕ್ ಏನಾದರೂ ಮಾಡಿಸ್ಕೊಬೋದು, ಅದು ಆ ಶಾಲೆ ಇಡೀ ಆ ಒಂದು ವರ್ಷಕ್ಕೆ 23-24 ಶಾಲೆ ನಂಬರ್ 1 ಶಾಲೆ ಆಗ್ತದೆ, ಅದಲ್ವಾ? ಈ ಥರ 3 ಶಾಲೆಗಳನ್ನು ಘೋಷಣೆ ಮಾಡ್ತೀನಿ. 10 ಮಕ್ಕಳನ್ನು ಶಾಸಕ ಅನುದಾನದಲ್ಲಿ 10 ಮಕ್ಕಳಿಗೆ ಏನು ನಮ್ಮ ಪ್ರೌಢಶಾಲೆ ಕನ್ನಡ ಮತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10 ಮಕ್ಕಳನ್ನ ಯಾರು ಟಾಪ್ ಆಗಿ ಎಕ್ಸಾಮ್ಸ್ ನೀವಲ್ಲಿ ಫೇಸ್ ಮಾಡ್ತೀರಿ 10 ಮಕ್ಕಳಿಗೆ ನನ್ನ ಕಡೆಯಿಂದ ಟಾಪ್ ಸನ್ಮಾನವನ್ನು ಮತ್ತು ಅವರಿಗೆ ಒಂದು ಅಮೌಂಟ್ನ ಘೋಷಣೆ ಮಾಡ್ತೀನಿ. ಏನು ಸರ್ಕಾರಿ ಸರ್ಕಾರಿ ಮಕ್ಕಳನ್ನ ನಾನು ಘೋಷಣೆ ಮಾಡ್ತೀನಿ. ನೀವು ಯೋಚನೆ ಮಾಡ್ಕೊಳ್ಳಿ ಸರ್, ಅನುದಾನ ಎರಡಕ್ಕೂ ಫೈಟ್ ಮಾಡೋಣ. ಅದು 3 ಸ್ಟೆಪ್ ಇದೆಯಲ್ಲ ಸರ್. ಖಾಸಗಿಯವರಿಗೆ ನಂಬರ್ 1 ಇದೆ ಸರ್, ಅವ್ರದ್ದು ಅದಲ್ಲ, ಅವ್ರು ಬಂದ್ಬಿಡ್ತಾರೆ ಸರ್. ಸೊ ಅದರಿಂದ ಮಾತ್ರ ನಮ್ಮದು ಮಾತ್ರ ಹೌದಲ್ವಾ, ನಮ್ಮದು ಮಾತ್ರ ಕಾಂಪಿಟೇಷನ್ ಮಾಡೋದು. ಸರ್ಕಾರಿ ಮತ್ತು ಅನುದಾನಿತ ಎರಡೂ ಮಾಡೋಣ. ಖಾಸಗಿ ಶಾಲೆ ಏನಂತಾರೆ, ಕನ್ನಡ ಮಾಧ್ಯಮ. ಓಕೆ, ಅನುದಾನ ರಹಿತ ಕನ್ನಡ ಮಾಧ್ಯಮ. ನಾನು BO ಕಡೆಯಿಂದ ನೋಟಿಸ್ ಹಾಕ್ಸ್ತೀನಿ. ಸೊ ಟಾಪ್ 5 ಸ್ಕೂಲ ಆಯ್ಕೆ ಮಾಡ್ಕೊತೀನಿ. 5 ಸ್ಕೂಲ್ಗಳಲ್ಲಿ ವಿಶೇಷ ಸನ್ಮಾನ ಸ್ಟಾಫ್ಗೆ, ನಿಮ್ಮ ತೆಗೆದ ಎಲ್ಲ ಪ್ರಾಧ್ಯಾಪಕರು ವಿಶೇಷವಾದ ಒಂದು ಸನ್ಮಾನ. 10 ಜನ ಮಕ್ಕಳಿಗೆ ನನ್ನ ಕಡೆಯಿಂದ ಒಂದು ಬಹುಮಾನ ಘೋಷಣೆ. ಯಾವ ಸ್ಕೂಲ್ ಟಾಪ್ ಬರ್ತದೆ ಆ ಸ್ಕೂಲ್ಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡ್ತೀನಿ, ಅದಲ್ವಾ? ಇದೇ ಥರ ಪ್ರತಿ ವರ್ಷ ನಾನು ಗುರ್ಸ್ಕೊಂಡು ಹೋಗ್ತಾನೆ ಇರ್ತೀನಿ. ಒಂದಂತ ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಸುಮಾರು ಸರಿ ಒಂದು ಕತೆ ಹೇಳ್ತಾನೆ ಇರ್ತೀನಿ. ಒಂದು ಕತೆ ಹೇಳಿದ್ದೀನಿ ನಾನು. ಬಹುಶಃ ಈ ಸಂದರ್ಭದಲ್ಲಿ ಕತೆ ನಿಮ್ಗೆ ಶೂಟ್ ಆಗುತ್ತೆ ಅನ್ಕೊತೀನಿ. ಒಂದು ಅರಬ್ ಕಂಟ್ರದ ಒಬ್ಬ ರಾಜ, ಅವರೇ ಜಾಸ್ತಿ ರಾಜರಾಗೋದು. ಅರಬ್ ದೇಶದ ಒಬ್ಬ ರಾಜ. ಸೊ ಅವನಿಗೆ ಒಂದು ಇಷ್ಟ ಏನಂತಂದರೆ, ಎಲ್ಲನ ಹೋಗಲಿ, ಈಗ ನನಗೆ ಸಪೋಸ್ ಯಾವುದೇ ಕಂಟ್ರಿಗೆ ಹೋಗಲಿ, ಸುಮಾರು ಕಂಟ್ರಿಗೆ ಹೋಗ್ತಾ ಇರ್ತೀವಿ, ಟೂರ್ ಹೋಗ್ತಾ ಇರ್ತೀವಿ. ಎಲ್ಲ ಕಡೆ ಒಂದು ಇಷ್ಟ ಏನಂತಂದರೆ, ಯಾವುದೇ ಕಂಟ್ರಿಗೆ ಹೋಗಲಿ ನಾನು ವಾಚಸ್ ತೊಗೊಂಬರೋದು ಇಷ್ಟ. ನನಗೆ ವಾಚಸ್ ಅಂದರೆ ಭಾರಿ ಇಷ್ಟ ನನಗೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಒಂದೊಂದು ವಸ್ತು ಇಷ್ಟ ಆಯಿತು. ಒಬ್ಬರು ಸ್ಯಾರಿ ಇಷ್ಟ, ಒಬ್ಬರು ಡ್ರೆಸ್ ಇಷ್ಟ, ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ. ಒಬ್ಬೊಬ್ಬರಿಗೆ ಕಾರ್ ಇಷ್ಟ, ಒಬ್ಬೊಬ್ರು ಬೈಕ್ ಇಷ್ಟ. ಎಷ್ಟೇ ಬೈಕ್ ಇದು ತೊಗೊತಾ ಇರ್ತಾರೆ. ಈ ಹೆಣ್ಮಕ್ಳಿಗೆ ಎಷ್ಟೇ ಸ್ಯಾರಿ ಇರಲಿ, 2-3 ಬೀರು ತುಂಬೋಗಿರಲಿ, ಇನ್ನೂ ತುಂಬಿಸ್ಬೇಕಂತ ಇಷ್ಟ. ಒಬ್ಬೊಬ್ರಿಗೊಂದು ಇಷ್ಟ. ಅರಬ್ ರಾಜ್ಯದ ಒಬ್ಬ ರಾಜನಿಗೆ ಕುದುರೆ ಅಂದರೆ ಭಾರಿ ಇಷ್ಟ ಆಗುತ್ತೆ. ಸುಮಾರು 150 ಕುದುರೆ ಪರ್ಚೇಸ್ ಮಾಡಿದ್ದಾನಂತೆ. ಒಂದು ದಿವಸ ಯಾವುದೋ ಕುವೈತ್ ಒಂದು ರಾಜ್ಯಕ್ಕೆ ಹೋದಂತೆ, ಕುವೈತಿನ ಕಂಟ್ರಿಗೆ ಹೋದಂತೆ. ಒಂದು ಬಿಳಿ ಇರ್ತಕ್ಕಂಥ ವೈಟ್ ಇರ್ತಕ್ಕಂಥ ಆರ್ಸ್ ನೋಡಿದಂತೆ. ಸುಮಾರು ಒಂದು 5-6 ವರ್ಷ ಇರ್ತಕ್ಕಂಥ ಚಿಕ್ಕದು ನಾರು ನೋಡಿದಂತೆ. ಸೊ ಅವ್ನು ಬಿಡ್ಲಿಲ್ವಂತೆ, ಅವನು ಕೊಡೋ ತನಕ ಬಿಡ್ಲಿಲ್ವಂತೆ. ತುಂಬ ಇಷ್ಟ ಆಗಿತ್ತು. ಈ 150 ಕುದುರೆಗಿಂತ ಆ ಕುದುರೆ ಭಾರಿ ಶ್ರೇಷ್ಠವಾಗಿತ್ತು. ಅವನು ಖರೀದಿ ಮಾಡ್ಕೊಂಡು ಬಂದ್ಬಿಟ್ಟ. ಅವನಿಗೆ ದಿನ ಬೆಳಕಾದರೆ ಬರೀ ಯಾರನ್ನೂ ತೊಳಕ್ಕೆ ಬಿಡ್ತಾರಂತೆ. ಅವನೇ ಹೋಗೋದು, ಅದನ್ನು ತಿನ್ನಿಸೋದು, ಅದು ಜಾಸ್ತಿ ಮುದ್ದಾಗಿ ನೋಡ್ಕೊತ ಇದ್ದಾನೆ. ಕುದುರೆಗಳೆಲ್ಲ ಅತಿಯಾದ ಒಂದು ಕುದುರೆ ಅಂತ ಇದನ್ನು ಇದು ಮಾಡಿದ್ದಂತೆ, ಅದಲ್ಲ. ಅದು ಕ್ರಮೇಣವಾಗಿ ಕುಂಟಕ್ಕೆ ಸ್ಟಾರ್ಟ್ ಆಯಿತು. ಅವನಿಗೆ ತುಂಬ ಫೀಲಿಂಗ್ ಸ್ಟಾರ್ಟ್ ಆಯ್ತಂತೆ. ನಾನು ಇಷ್ಟವಾದ ಕುದುರೆ ಯಾಕೆ ಈ ಥರ ಆಯಿತು, ಕುಳ್ತೈತೆ, ಏನಕ್ಕೆ ಅಂತ ಎಲ್ಲ ಥರ ಡಾಕ್ಟರ್ನ ವೈದ್ಯರ ಕರೆದು ತೋರಿಸಿದಂತೆ. ಅವಾಗ ಕರೆಕ್ಟಾಗಿ ಇರ್ತದಂತೆ, ಮತ್ತು ವೈದ್ಯರನ್ನು ಕುಂಟುತ್ತೆ. ಇದಕ್ಕೆ ಏನಾಗಿದೆ ಅಂದ್ಬಿಟ್ಟು ಮಂತ್ರವಾದಿ ಕರ್ಕೊಂಬಂದು ತೋರಿಸಿದಂತೆ. ಅವ್ರಿಗೂ ಆಗಲಿಲ್ಲ. ಅವನು ಆ ಕ್ರಮೇಣವಾಗಿ ಕುದುರೆ ನೋಡ್ತಾ ಅವನು ಒಂದು ಈ ಮಟ್ಟಕ್ಕೆ ಹೋಗ್ಬಿಟ್ಟಂತೆ, ಅಂದರೆ ಒಂದು ಡಿಪ್ರೆಸ್ ಹೋಗ್ಬಿಟ್ಟಂತೆ. ಲಾಸ್ಟ್ಗೆ ಯಾರೋ ಹೇಳಿದ್ರಂತೆ, ಕರ್ನಾಟಕದಲ್ಲಿ ರವೀಂದ್ರ ಗುರೂಜಿ ಅಂತ ಒಬ್ರು ಇದ್ದಾರೆ, ಅವನು ಕರೆಕ್ಟಾಗಿ ಕರ್ಕೊಂಬಂದು ತೋರಿಸಿದ್ರೆ ಈ ಕುದುರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಗುರೂಜಿ ರವೀಂದ್ರ ಗುರೂಜಿ, ರವಿಶಂಕರ್ ಗುರೂಜಿ ಅವರು ಇಲ್ಲಿಂದ ಹೊಸ ಪ್ಲೇಟ್ ಸ್ಪೆಷಲ್ ಪ್ಲೇಟ್ ಹಾಕೊಂಡು ಕುದುರೆ ತೋರಿಸಂತೆ. ರವೀಂದ್ರ ಗುರೂಜಿ ಅವ್ರು ಹೇಳಿದ್ರಂತೆ, ಗೊತ್ತಲ್ವಾ, ನಾನು 3 ದಿವಸ ಕುದುರೆ ಜೊತೆ ಮಲಗಬೇಕು. ನಾನು 3 ದಿವಸ ಕುದುರೆ ಜೊತೆ ಮಲಗಬೇಕು. ಸಕಲ ಸೌಲಭ್ಯವನ್ನು ವ್ಯವಸ್ಥೆ ಮಾಡಿದಂತೆ ನಮ್ಮ ರವೀಂದ್ರ ಗುರೂಜಿಯವರು. ಆದಾದ್ಮೇಲೆ ರಾಜರು ಬಂದ್ರಂತೆ, ಸನ್ಮಾನ ಎಲ್ಲ ಮಾಡಿದ್ದಾದ್ಮೇಲೆ ಫಸ್ಟ್ ಈ ಕುದುರೆ ನೋಡ್ಕೊತಾನಲ್ಲ, ಕುದುರೆ ಸಾಕ್ತಾನಲ್ಲ, ಏನಂತಾರೆ ಅವನ್ನ, ಅಲ್ಲ ಮಾವತ ಆನೆ ಅಂತಾರೆ. ಕುದುರೆ ಏನು ಮಾಡ್ತಾನೆ, ಕುದುರೆ ನೋಡ್ಕೊತಾನಲ್ಲ, ಬೆಳಗ್ಗೆ ಸಾಯಂಕಾಲ ಕುದುರೆ ನೋಡ್ಕೊಂಡ ಅವನ್ನ ಫಸ್ಟ್ ಚೇಂಜ್ ಮಾಡೋದ್ರಂತೆ. ಅವನ್ನ ಚೇಂಜ್ ಮಾಡೋದಂತೆ. ಆ ಕುದುರೆ ಮಾಮೂಲು ನಡೆಯೋಕ್ಕೆ ಸ್ಟಾರ್ಟ್ ಆಯ್ತಂತೆ.
ಆಮೇಲೆ ರಾಜರಿಗೆ ಇದು ಆಯ್ತಂತೆ, ಏನಂದ್ರೆ ಅವ್ರಿಗೆ ಡೌಟ್ ಬಂತದೆ, ಏನಕ್ಕೆ ಕುದುರೆ ಯಾರು ನೋಡ್ಕೊಂತಿದಾನಲ್ಲ ಅವನೊಬ್ಬ ಕುಂಟ ಅಂತ, ಅವನು ಕುಂಟ. ಈ ಹಾಲೆ ಈ ಕುದುರೆ ನೋಡಿ 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 ಅವ್ನು ನೋಡಿ ಇದು ಕುಂಟಕ್ಕೆ ಸ್ಟಾರ್ಟ್ ಮಾಡ್ತಂತೆ, ಇದು ಕುಂಟಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಅಂದರೆ ಯಾವ ವ್ಯಕ್ತಿ ತನ್ನ ಗುರಿಯನ್ನು ಮುಂದಿಟ್ಕೊಂಡು ಹೋಗ್ತಾನೆ, ಯಾವ ಗುರು ಏನು ನೀವು ಕಲಿಸ್ತೀರಿ, ಮಕ್ಕಳು ನಾವು ಕಲಿತೀವಿ, ಮಕ್ಕಳು ನಾವು ಕಲಿತೀವಿ. ನೀವು ಒಳ್ಳೆಯದನ್ನು ಬಯಸಿದರೆ ಮಕ್ಕಳು ಒಳ್ಳೆಯದು ಬಯಸ್ತವೆ. ನಿಮ್ಮ ಮನಸ್ಸಲ್ಲಿ ಬೇರೆ ಇದ್ದರೆ ಮಕ್ಕಳು ಕೂಡ ಅದೇ ರೀತಿ ಆಗ್ತಾರೆ. ಬಟ್ ನೀವೇನು ದಾರಿ ಎಳಿತೀರಿ, ನೀವೇನು ದಾರಿ ತೋರಿಸ್ತೀರಿ, ಮಕ್ಕಳು ಆ ರೀತಿ ಹೋಗ್ತಾರೆ. ನನ್ನ ಸಪೋಸ್ ಎಕ್ಸಾಂಪಲ್, ನನ್ನೊಂದು ಇಂಟರ್ವ್ಯೂದಲ್ಲಿ ಕೇಳಿದ್ರು, ಸರ್ ಒಂದು ಇನ್ಸ್ಟಿಟ್ಯೂಟ್ ನನ್ನದೇ ಒಂದು ಸಮೃದ್ಧಿ ಇನ್ಸ್ಟಿಟ್ಯೂಟ್ ಈ ವರ್ಷ 80% ಬಂದಿದೆ, 80% ಬಂದಿದೆ. 80% ಬಂದಾಗ ನಾನೇನು ಮಾಡ್ತಿದ್ದೆ, ನಾನೆಲ್ಲ ಕರೆದ್ಬಿಟ್ಟು ಸೈನ್ಸ್ ಅವ್ರನ್ನ, ಮ್ಯಾಥ್ಸ್ ಅವ್ರನ್ನ, ಕನ್ನಡದವ್ರನ್ನ ಎಲ್ಲರೂ ಕರೆದ್ಬಿಟ್ಟು ಬೀಂಗೆ ಒಬ್ಬ ಹೆಂಡಿ, ಬೀಂಗೆ ಒಬ್ಬ ಓನರ್ ಕರೆದಾಡ್ಬೋದು, ಮೇಡಮ್ ಅವರೇ ನಾಳೆ ಮ್ಯಾಥ್ಸ್ ನೀವು ನಾಳೆಯಿಂದ ಏನು ಮಾಡಬೇಕಂತ ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕು. ಅವ್ರು ಇಲ್ಲ ಅನ್ನೋಂಗಿಲ್ಲ, ಯಾಕಂದ್ರೆ ಈಗ ಏನು ಸಂಬಳಕ್ಕೆ ಏನು ಮಾಡ್ತಾವ್ರೆ, ಅವ್ರೇನು ಹೇಳ್ತಾರೆ, ಎಸ್ ಸರ್ ಆಯ್ತು ಸರ್ ಮಾಡ್ತೀನಿ. ಅವ್ರನ್ನ ಬರೆಸ್ಬಿಟ್ಟು ಕನ್ನಡದವ್ರೆ ನಾಳೆಯಿಂದ ಬೆಳಗ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು, ಪೊಲಿಟಿಕಲ್ ಅವ್ರು ಸ್ಟಾರ್ಟ್ ಮಾಡಬೇಕು. ಅದು ಏನಾಗುತ್ತೆ ಅಂದರೆ ನನಗೆ ಹೇಳ್ಬೋದು, ಅದು ನಿಮ್ಗೆ ಹಿಂಸೆ ಆಗುತ್ತೆ. ಅದನ್ನು ಉಲ್ಟಾ ಮಾಡಿ ಎಲ್ಲ ಟೀಚರ್ಸ್ನ ಕರೆದು ಒಂದು ಶಾಲು ಹಾಕಿ, ಒಂದು ಹಾರ ಹಾಕಿ, 80% ಬಂದಿದೆ ಇದು ನಿಮ್ಮಿಂದ, 80% ಬಂದಿದೆ ಇದು ನಿಮ್ಮಿಂದ, ನನಗೆ 90% ಬೇಕು. ಏನು ಮಾಡಬೇಕು ಅಂದಾಗ ಏನು ಹೇಳ್ತಾರೆ ಮ್ಯಾಥ್ಸ್ ಟೀಚರು, ಏನು ಹೇಳ್ತಾರೆ ಮೇಡಮ್, ನಾನು ನಿಮ್ಮನ್ನು ಕೇಳಿದೆ ಏನು ಮಾಡಬೇಕು 90% ಬರಬೇಕಂತ, ನೀವೇನು ಹೇಳ್ತೀರಿ, ಸರ್ ಎವ್ರಿ ಸಂಡೇ ಸರ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಮ್ಯಾಥ್ಸು ಎವ್ರಿ ಸಾಯಂಕಾಲ ಸರ್ 2 hours ಸ್ಟಾರ್ಟ್ ಮಾಡ್ತೀನಿ. ಓಕೆ. ಎಲ್ಲರ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಲಾಸ್ಟಲ್ಲಿ ಹೇಳಬೇಕು, ದಯವಿಟ್ಟು ನಾಳೆಯಿಂದ ಮುಂದುವರಿಸಿ ಅಂತೇಳಿ. ಯಾರಿಂದ ಬಂದು ಕಮಿಟ್ಮೆಂಟು, ಅವರಿಂದ ಕಮಿಟ್ಮೆಂಟ್. ಅದು ಹಿಂಸೆ ಅನ್ಸಲ್ಲ. ಇವತ್ತು ಅದೇ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದೀನಿ. ಈ 45 ದಿವಸ ಏನು ಮಾಡಬೇಕು, ಏನು ಮಾಡಿದ್ರೆ ನಮ್ಮ ಮಕ್ಕಳು ಟಾಪ್ ಹೋಗ್ತಾರೆ. ಯಾವ ಥರ ಇಲ್ಲಿ ತನಕ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ ಸರ್, ಇನ್ನು ಮುಂದೆ ಏನು ಮಾಡಿದ್ರೆ ಮಕ್ಕಳು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಆ ಒಂದು ಪ್ರಶಂಸೆ, ಆ ಒಂದು ಗಳಿಕೆ ನಿಮ್ಮ ಸ್ಕೂಲಿಗೆ ಬರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಬರುತ್ತೆ. ಇಂಥ ಅವರ ಪ್ರಾಧ್ಯಾಪಕರು ಮುಖ್ಯೋಪಾಧ್ಯಾಯ ಏನಪ್ಪ ಇಂಥ ಸ್ಕೂಲ್ ಚೆನ್ನಾಗಿತ್ತು ಅನ್ನೋ ಹೆಸರು ಬರ್ತದೆ. ನನಗೊಳ್ಳೆ ಹೆಸರು ಬರಬೇಕು. ನಾನು ನಿಮ್ಮ ಜೊತೆ ಸದಾ ಸಿದ್ಧವಾಗಿರ್ತೀನಿ. ಯಾವುದೇ ಕೆಲಸ ಕಾರ್ಯ ಇದ್ರೂ ಕೂಡ ನೇರವಾಗಿ BO ಮುಖಾಂತರ ವಿಷಯ ತಿಳಿಸಿದ್ರೆ ನಾನು ನೀವು ಕೊಟ್ಟಿದ್ದು 8 ದಿವಸಗಳೆಲ್ಲ ಕೆಲಸ ಮಾಡ್ಕೊತಕ್ಕಂಥ ಜವಾಬ್ದಾರಿ ನಂದಾಗಿರ್ತದೆ. ಅದು ಡೇಟ್ ಕೂಡ ಹೇಳ್ತಾ ಇದ್ದೀನಿ. ನೀವು ಕೊಟ್ಟ ಒಂದು 8 ದಿವಸ ನಿಮ್ಮ ಸಮಸ್ಯೆನ ಬಗೆಹರಿಸೋ ಜವಾಬ್ದಾರಿ ನಂದು. ಆದರೆ ನಿಮ್ಮ ಕಡೆಯಿಂದ ನನಗೆ ಇವತ್ತು ಬಹುಮಾನ ಬೇಕು. ಏನಂತಂದರೆ 83% ಬಂದಿದೆ. ಏನು ಲಾಸ್ಟ್ ಟೈಮು 83% ಬಂದಿದೆ, ಆಯ್ತಲ್ವಾ? ಈಗ ಬೇಡ 90 ಮೇಲೆ 90+ ಬರಬೇಕು. ಏನು ಮಾಡಬೇಕು, ಏನು ಮಾಡಿದ್ರೆ 90+ ನಾವು ಬಿಟ್ಟು ಹೊಡಿತೀವಿ. ಇದನ್ನು ಖಾಸಗಿ ಶಾಲೆಗಳನ್ನ ನಾನು ಬೈಬೇಕು, ಇಲ್ಲ ಅವ್ರನ್ನ ಕಂಡಮ್ ಮಾಡಬೇಕು ಅಂತಲ್ಲ. ನಾವು ಮಕ್ಕಳನ್ನ ಯಾಕೆ ಆ ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ಬಾರ್ದು ಸರ್. ಕೆಲವು ಸ್ಕೂಲ್ ಹೆಸರು ಹೇಳಬಾರ್ದು. ಆ ಸ್ಕೂಲ್ ನೋಡ್ರೆ ಖುಷಿ ಆಗುತ್ತೆ ನನಗೆ. ಆ ಸ್ಕೂಲ್ಗೆ ಹೇಳೋದು ಬೇಡ. 3 ಸಲ ಹೋಗಿದ್ದು ನಾನು ಸ್ಕೂಲ್ ಫಂಕ್ಷನ್ಗೆ. ಹೋಗ್ಬೇಕು ಅನಿಸುತ್ತೆ. ಅದು ಕನ್ನಡ ನಮ್ಮ ಸರ್ಕಾರಿ ಶಾಲೆಗೆ ಸಾವಿರಕ್ಕೆ ಆಗೋದೇ ನಮ್ಗೆ ಆಗ್ತಿರೋದು. ಇಲ್ಲಿರ್ತಕ್ಕಂಥ 63 ಶಾಲೆಗಳಿಂದ ನೀವು ಬಂದಿದ್ದೀರಿ ಮುಖಭೇದ. ನಾವು ಏನು ಮಾಡಬೇಕು, ನಾಳೆಯಿಂದ ತಾವು ಏನು ಮಾಡಿದ್ರೆ ರಿಸಲ್ಟ್ ಬರ್ತದೆ. ಇಲ್ಲ ಯಾರೋ ಬಂದವನು ಬಿಡು, ಶಾಸಕ ಬಂದವನು ಬಿಡು, ಒಂದು ಕ್ಲಾಸ್ ಕೊಟ್ಬಿಡು, ಓದ್ನು ಬಿಡು ಅಂತ ಒಂದು ಇದ್ರೆ ಖಂಡಿತ ಒಳ್ಳೇದಾಗಲಿ. ಅದು ನೆಕ್ಸ್ಟ್ ಮುಂಬರುವ ದಿನದಲ್ಲಿ ಏನು ಫೇಸ್ ಮಾಡೋಕೆ ಫೇಸ್ ಮಾಡೋಣ, ಆ ಥರ ಮನೋಭಾವದ ಫೇಸ್ ಮಾಡೋಣ. ಸೊ ನಿಮ್ಮ ಕಡೆಯಿಂದ ಇವತ್ತೊಂದು ದಿವಸ ರಿಸಲ್ಟ್ ಓರಿಯೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಚಾಯ್ಸ್ ಇಸ್ ಯುವರ್ಸ್. ನಮ್ಮ ಶಾಲೆ ಎಲ್ಲ ಶಾಲೆಗಿಂತ ಟಾಪ್ ಬರಬೇಕು. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮನೋಭಾವ ಹೊಂದಿರಬೇಕು. ನಮ್ಮ ಶಾಲೆ ಇನ್ನೊಂದು ಶಾಲೆಗಿಂತ ಟಾಪ್ ಬರಬೇಕು. ನಮ್ಮ ಮಗು ಎಲ್ಲ ಶಾಲೆಗಳಿಗಿಂತ ಟಾಪ್ ಇರಬೇಕು. 10 ಜನ ನಮ್ಮ ಏನು ಶಾಸಕರು ಬಹುಮಾನ ಇರ್ತಾರೆ, ನಮ್ಮ ಶಾಲೆ ಮಗು ಇರಬೇಕು. ಈ 3 ಉದ್ದೇಶ ನೀವು ಇಟ್ಕೊಂಡ್ಬಿಟ್ರೆ ನಾವು ಟಾಪ್ ಹೋಗ್ತೀವಿ. ಉಳ್ವಿಕೆ ಫಾಸ್ಟ್ ನಾವು ನಂಬರ್ 1 ಪ್ಲಸ್ ಹೋಗ್ತೀವಿ. ಸೊ ಅದರಿಂದ ಒಂದು ನಾನು ಬಂದಾದಮೇಲೆ ಈ ಶೈಕ್ಷಣಿಕ ನಮ್ಮದೇನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆಯೋ
ಜಾಸ್ತಿ ಒತ್ತು ಕೊಡ್ತಾಯಿದ್ದೀನಿ. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ರಿಪೇರೀಸ್ ಇದೆ ಮಾಡ್ತಾಯಿದ್ದೀನಿ. ಹೊಸ ಬಿಲ್ಡಿಂಗ್ಸ್ ಹಾಕಿದ್ದೀವಿ. ಎಲ್ಲ ಥರ ಮಾಡ್ಕೊಬೋದು. ಫಸ್ಟ್ ಆಫ್ ಆಲ್ ಏನು 3-4 ಗುಂಪುಗಳಿಂದ ಗುಂಪು ರಾಜಕೀಯನ ಒಂದು ಗುಂಪು ಮಾಡಿದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ್ದೀವಿ. ನಾವೆಲ್ಲ ಒಂದೇ ತೋರಿಸಿದ್ದೀವಿ. ಇವತ್ತು ತಾವುಗಳು ಒಂದು 5 ಜನ ಅಲ್ಲೇ ಎತ್ತಿದ್ದು ಒಂದು 5 ಜನ ಏನು ಸಜೆಷನ್ ಕೊಡ್ತೀರಿ ಕೊಡಿ. ಆಗದಿಲ್ವಲ್ಲ? ಸಂವಾದ ತಮ್ಮ ಸ್ಕೂಲ್ ಹೆಸರು ತಮ್ಮ ಹೆಸರು? ಸರ್ ದೇವರಾಯ ಸಮುದ್ರ ಸರ್ಕಾರಿ ಪ್ರೌಢಶಾಲೆ ದೇವರಾಯ ಸಮುದ್ರ ಹೆಡ್ ಮಾಸ್ಟರ್ ನಾನು ಜನಾರ್ದನ್ ರಾವ್ ಅಂತ. ನಾವೀಗಾಗಲೇ ನೀವು ಹೇಳಿದಂಥ ಮಾರ್ಗದರ್ಶನದ ಆಧಾರದ ಮೇಲೆ ಕಾರ್ಯಪ್ರವೃತ್ತರಾಗಿದ್ದೇವೆ. ಬೆಳಗ್ಗೆ 1 ಅವರ್ ಕ್ಲಾಸ್ ಎಕ್ಸ್ಟ್ರಾ ಮಾಡ್ತಾಯಿದ್ದೀವಿ, ಸಾಯಂಕಾಲ 1 ಅವರ್ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಟೀಚರ್ಸನ್ನೇ ಬಳಸ್ಕೊಂಡು ಈಗ ವಾಟ್ಸಪ್ಪಲ್ಲಿ ಮತ್ತು ಇವುಗಳಲ್ಲೆಲ್ಲ ಬರ್ತಾ ಇರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜಸ್ ಏನಿದೆ ಅದರ ಜೊತೆಯಲ್ಲಿ ಅಟ್ಲೀಸ್ಟ್ ಮಗು 60% ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಕೆಲವು ಪ್ರಶ್ನೆಗಳು ಇಂಥದ್ದೇ ಪ್ರಶ್ನೆ ಬರುತ್ತೆ ಅಂತ ಟೀಚರ್ಗೆ ಗೊತ್ತಾಗುತ್ತೆ. ಅಂತಹ ಪ್ರಶ್ನೆಗಳನ್ನು 60 ಮಾರ್ಕ್ಸ್ಗೆ ಪಾಸಿಂಗ್ ಪ್ಯಾಕೇಜ್ ಅಂತ ನಮ್ಮ ಟೀಚರ್ಸೇ ರೆಡಿ ಮಾಡಿ ಆ ಮಕ್ಕಳಿಗೆ ಕೊಟ್ಟು ಅದನ್ನು ಮಕ್ಕಳ ಕೈಯಲ್ಲಿ ರೆಡಿ ಮಾಡಿಸ್ತಾರೆ. ಮತ್ತು ಅದಕ್ಕೆ ಉತ್ತರಗಳನ್ನು ಕೂಡ ಮಕ್ಕಳೇ ಹುಡುಕಿ ಆನ್ಸರನ್ನು ಬರ್ಕೊಂಬರ್ಬೇಕು, ಅದನ್ನು ತಿದ್ದುವಂಥ ಕಾರ್ಯವನ್ನು ಕೂಡ ಮಾಡ್ತಾಯಿದ್ವಿ. ಈಗಾಗಲೇ ಜಿಲ್ಲಾ ಮಟ್ಟದ ಒಂದು ಪೂರ್ವಭಾವಿ ಪರೀಕ್ಷೆ ಆಗಿದೆ. ಅದಕ್ಕಿಂತ ಮೊದಲು ನಮ್ಮ ಶಾಲಾ ಮಟ್ಟದಲ್ಲಿ ನಾವೇ ಒಂದು ಪೇಪರನ್ನು ತಯಾರು ಮಾಡಿ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ನಾವು ಒಂದು ಮಾಡಿದ್ದೇವೆ. ಅದಾದಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಂದಾಗಿದೆ. ಮುಂದೆ ರಾಜ್ಯ ಮಟ್ಟದ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಬರ್ತಾಯಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಈಗ ಏನು ಬ್ಯಾಚ್ ಇದೆ ಈ ಬ್ಯಾಚು ಪ್ಯೂರ್ಲಿ ಕರೋನಾ ಬ್ಯಾಚ್. ಮಕ್ಕಳು ಓದಬೇಕು ಅಂತಕ್ಕಂಥ ಮನೋಭಾವನೆಯನ್ನೇ ಕಳ್ಕೊಂಡಿರ್ತಕ್ಕಂಥ ಬ್ಯಾಚ್. ಜೊತೆಗೆ ಈ ಒಂದು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಕ್ಕಂಥ ಬ್ಯಾಚ್. ಅಂಥ ಬ್ಯಾಚನ್ನು ಆ ಮಕ್ಕಳನ್ನು ಆ ಗುಂಗಿನಿಂದ ಹೊರಗಡೆ ತಂದಿದ್ದೀವಿ. ಪೇರೆಂಟ್ಸ್ಗೆ ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಮತ್ತು ತಾಯಂದಿರ ಸಭೆಯನ್ನು ಒಂದು ಮಾಡಿದ್ದೇವೆ. ತಾಯಂದಿರು ಯಾಕೆಂದರೆ ಮಕ್ಕಳು ತಾಯಂದಿರಿಗೆ ತುಂಬ ಹತ್ರದಲ್ಲಿರ್ತಾರೆ. ಈಗ ತಂದೆ ಎಲ್ಲೋ ಹೋಗ್ತಾನೆ, ಹಗಲೆಲ್ಲ ಕೆಲಸ ಮಾಡ್ಕೊಂಬರ್ತಾನೆ, ರಾತ್ರಿ ಅವನು ಯಾವುದೋ ಸ್ಥಿತಿಯಲ್ಲಿ ಮಲಗಿರ್ಬೋದು, ಅದನ್ನು ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ತಾಯಿಯಾದವಳು ಮಗುವಿನ ಜೊತೆಯಲ್ಲೇ ಇರ್ತಾಳೆ. ಅವನ ಒಂದು ಸಮಸ್ಯೆಗಳನ್ನು ಆ ತಾಯಿ ಹತ್ರ ಹಂಚ್ಕೊಳ್ಳಿಕ್ಕೆ ಹತ್ರವಾಗಿರುತ್ತೆ ಅಂತ ಹೇಳಿ ಮಕ್ಕಳದ್ದು ಏನಾದರೂ ಸಮಸ್ಯೆಗಳಿದೆಯಾ ಅಂತ ಪ್ರತ್ಯೇಕವಾಗಿ ತಾಯಿಯರ ಹತ್ರ ಮಾತಾಡಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿ. ಮತ್ತು ಯಾವ ಮಗು ತುಂಬ ಡಿಪ್ರೆಷನ್ನಲ್ಲಿರ್ತಾನೆ ಅಥವಾ ಇದಕ್ಕೆ ತೊಂದರೆಯಲ್ಲಿರ್ತಾನೆ ಆ ಮಗು ನಮಗೆ ಫೈಂಡ್ ಔಟ್ ಆಗ್ತಾನೆ. ಎಲ್ಲರ ಇಟ್ಕೊಂಡವ ಅಂತವನ್ನ ಅವನ ಮಾತೃಭಾಷೆಯಲ್ಲಿ ಮಾತಾಡಿದಾಗ ಅವ್ನು ತುಂಬ ಹತ್ರಕ್ಕೆ ಬರ್ತಾನೆ. ಏಮ್ರ అంటే మా ఎప్పుడు రాత్రి మా అమ్మని పట్టుకొనుకుంటా అన్నాడు సార్. మా అమ్మ ఆసుపత్రిలో ఉంది, అందుకు నేను ఇట్లా సబ్కాప్స్ ఉన్నాను. ಇಂಥ ಸಮಸ್ಯೆಗಳು ಬಂದಾಗ ಅಂಥ ಪೇರೆಂಟ್ಸ್ ಹತ್ರನೂ ಅವರು ಏನಾದರೂ ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನುವಂಥ ಒಂದು ಸಂಭವ ಇದ್ದಾಗ ಅವರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ಆ ಮಗುವಿಗೆ ನಿಮ್ಮ ಒಂದು ವರ್ತನೆಯಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಅದನ್ನು ಬದಲಾಯಿಸಿಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಆಮೇಲೆ ಪ್ರತ್ಯೇಕವಾಗಿ ಯಾವುದಾದ್ರೂ ಒಂದು ಮಕ್ಕಳು ಕೆಲವರು ಹೇಳಿದ್ನಲ್ಲ ಈ ಒಂದು ಮೊಬೈಲ್ ಚಾಳಿ ಅಂಥದ್ದೇನಾದರೂ ಫೈನಲ್ ಸ್ಟೇಜ್ಗೆ ಹೋಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂಥ ಮಕ್ಕಳನ್ನು ಕೂಡ ನಾವು ಪ್ರತ್ಯೇಕವಾಗಿ ಶಾಲೆಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎದುರಾದಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವ ಹುಡುಗ ತುಂಬ ಡಲ್ ಇರ್ತಾನೆ ಅವನಿಗೆ ಈ ಓಂ ಶಕ್ತಿ ಮಾಲೆ ಹಾಕ್ಸ್ಬಿಡ್ತಾರೆ ಪೇರೆಂಟ್ಸ್. ನಾವೇನನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅಂತಂದರೆ ಸ್ವಾಮಿ ಸರ್ ಹೊಡಿಬಾರ ಸರ್ ಅಂತ ಪಕ್ಕದಲ್ಲಿರೋ ಹುಡುಗರು. ಅವನು 8 ದಿವಸ 10 ದಿವಸ 15 ದಿವಸ ಕ್ಲಾಸ್ಗೆ ಬರೋದಿಲ್ಲ. ಆಮೇಲೆ ಈ ಮಲೆ ಹಾಕಿದ ಮೇಲೆ ಅದು ಅಲ್ಲಿಗೆ ಹೋಗೋದ್ರ ಜೊತೆಗೆ 4 ದಿವಸ ಬಸ್ಸಿನ ವ್ಯವಸ್ಥೆ ಎಲ್ಲ ಆಗಿರುತ್ತೆ. ಅವರು ಟೂರ್ ಮಾಡಿಕೊಂಡು ಒಂದು 8 ದಿವಸ ಕಾಲಹರಣ ಮಾಡ್ಕೊಂಡು ಬರ್ತಾರೆ. ಅವ್ರ ಹಿಂದೆ ಒಂದು 15 ದಿವಸ, ಆಮೇಲೆ ಟೂರಿಂದ ಬಂದ ಮೇಲೆ ಗುಂಗು ಒಂದು 4 ದಿವಸ.
ಅಲ್ಲಿ ಎಲ್ಲ ಹೋಗಿ ತಣ್ಣೀರು ಸ್ನಾನ ಮಾಡಿ ಬಂದಾಗ ಜ್ವರ ಬಂದಿರುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ಒಂದು ವ್ಯವಸ್ಥೆ ಆಗಿದೆ. ಪ್ರತಿ ದಿವಸ 20ರಿಂದ 25 ಮಕ್ಕಳು, ನಮ್ಮ ಹತ್ರ ಇರೋದು 60 ಮಕ್ಕಳು, 60 ಮಕ್ಕಳಲ್ಲಿ ಪ್ರತಿ ದಿವಸ 20 ಮಕ್ಕಳು ಜ್ವರ ಸಾಕು. ಹಂಗೂ ಹಿಂಗೂ ಬರ್ತಾರೆ, ಪ್ರೇಯರಲ್ಲಿ ಬಿದ್ದೋಗ್ತಾರೆ. ಆ ಜ್ವರದ ಪ್ರಭಾವನ ಇನ್ನೊಂದು ಅವರನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು, ಅಲ್ಲಿ ತೋರಿಸೋದು, ಈ ರೀತಿಯ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಪೋಷಕರಲ್ಲಿ ನಾವು ಇನ್ನೂ ಒಂದು ಮನವಿ ಮಾಡಿದ್ದೇವೆ. ಈ 40-50 ದಿವಸದಲ್ಲಿ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದೀನಿ, ಮಕ್ಕಳಿಗೆ ಈ ಚಿಕನ್ನು ಅಂಥದ್ದು ಇಂಥದ್ದು ಅದೆಲ್ಲ ಕೊಡಬೇಡಿ. ಆ ಮಕ್ಕಳು ಅದನ್ನು ತಿನ್ನೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ, ಬಾಡಿ ಹೆಚ್ಚಾಗುತ್ತೆ, ಮತ್ತು ಅವ್ರಿಗೆ ಕಾಯಿಲೆ ಬರುತ್ತೆ. ಈ ವಿಚಾರಗಳನ್ನು ಕೂಡ ಪರ್ಸ್ನಲ್ಲಾಗಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಈ ನಿಯಮಗಳನ್ನು ಪಾಲಿಸೋದ್ರ ಜೊತೆಗೆ ನಾವು ಪ್ರತ್ಯೇಕವಾಗಿ ಈ ರೀತಿ ಪಾಸಿಂಗ್ ಪ್ಯಾಕೇಜಸ್ ಇದೆಲ್ಲ ಕೊಡ್ತಾ ಇರೋದ್ರಿಂದ ರಿಸಲ್ಟು ಉತ್ತಮ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಬೆಳಗ್ಗೆ 9 ಗಂಟೆಯಿಂದ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸರ್. ನಮ್ಮ 10:30 ಇರೋ ಕ್ಲಾಸ್ನ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲೂ 10th ಸ್ಪೆಷಲ್ ಕ್ಲಾಸು. ಸಂಜೆ ಗ್ರೂಪ್ ಸ್ಟಡೀಸು. ಪ್ರತಿ ಟೀಚರು ಒಂದು 6 ಗಂಟೆ ಅನುಗುಣವಾಗಿ ಗ್ರೂಪ್ ಸ್ಟಡೀಸ್ ಮಾಡ್ಕೊಂಡಿದ್ದೀವಿ. ಟೀಚರ್ಸು ಅಲ್ಲಿ ಇಟ್ಕೊಂಡು ಮಕ್ಕಳನ್ನು ಯಾವುದು ಡಲ್ಲರ್ ಮಗು ಇದೆ ಆ ಮಗುವನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ಉಳಿದ ಮಕ್ಕಳನ್ನ ಇನ್ನು ಸ್ವಲ್ಪ ಅವ್ರಿಗೆ ಬೇಕಾಗಿರುವಂಥ ಒಂದು ಏನು ವಿಷಯ ಕೊಡಬೇಕು ಕೊಟ್ಟಿರ್ತಾರೆ. ಸಬ್ಜೆಕ್ಟ್ ಟೀಚರ್ಸು ಪ್ರತಿ ಸಬ್ಜೆಕ್ಟಲ್ಲೂ ಮಕ್ಕಳಿಗೆ ಮಿನಿಮಮ್ ಫೇಲಾಗೋ ಮಗು ಪಾಸ್ ಆಗಬೇಕು. ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಸಿಂಪಲ್ ಆಗಿ ಬರೆಯುವಂಥ ಆನ್ಸರ್ಸ್ ಏನೇನು ಬೇಕು, ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಒಂದು 10 ಪ್ರಶ್ನೆ ಅಥವಾ 2 ಪ್ರಶ್ನೆ ಮಗುವಿನ ಒಂದು ಸಾಮರ್ಥ್ಯದ ಆಧಾರದ ಮೇಲೆ ಕೊಟ್ಟು ಪ್ರತಿದಿನ ಅದನ್ನು ನಾವು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಇನ್ನು ಅದಾದಮೇಲೆ ಯಾವ ಮಕ್ಕಳು ಮೇಯ್ನ್ ನಮ್ಮ ಸಮಸ್ಯೆ ಏನು ಅಂದರೆ ರೆಗ್ಯುಲರ್ ಆಗಿ ಮಗು ಶಾಲೆಗೆ ಬಂದುಬಿಟ್ರೆ ಆ ಮಗುನ ಏನಾದರೂ ಮಾಡಿ ಪಾಸ್ ಮಾಡಿಸ್ಬಿಡ್ಬೋದು. ಮೇಯ್ನ್ ರೀಸನ್ ತೀರಾ ರೆಗ್ಯುಲರ್ ಆಬ್ಸೆಂಟು ಅಲ್ಲ, ರೆಗ್ಯುಲರ್ ಪ್ರೆಸೆಂಟ್ ಇರಲ್ಲ. ಒಂದು ದಿವಸ ಬರುತ್ತೆ, 4 ದಿವಸ ಹೊರಟೋಗುತ್ತೆ. ಅಂಥ ಮನೆಗಳಿಗೆ ನಾವು ಖುದ್ದಾಗಿ ಟೀಚರ್ಸ್ ಭೇಟಿ ಮಾಡಿದ್ದೀವಿ. ಅಲ್ಲಿನ ಮಗುವಿನ ಒಂದು ಏನು ಸಮಸ್ಯೆ ಇದೆ ಅದನ್ನು ವಾಸ್ತವ ಸಮಸ್ಯೆ ಏನು, ಯಾಕೆ ಮಗು ಬರ್ತಾ ಇಲ್ಲ ಅನ್ನೋದನ್ನು ನಾವು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅನೇಕ ಪೇರೆಂಟ್ಸು ಮಕ್ಕಳನ್ನ ಹೊರಗಡೆ ಕೆಲಸ ಕಳಿಸಿರುವಂಥದ್ದು ನಾನು ಕಂಡು ಬಂದಿದೆ. ಹುಡ್ಕೊಂಡು ಹೋಗಿದ್ದೀವಿ ಅಲ್ಲಿಗೆ. ಅಲ್ಲಿಗೆ ಹೋದರೆ ಮಕ್ಕಳು ಕೆಲವರು ಆಸಕ್ತಿ ಶಾಲೆಗೆ ಬರಬೇಕು ಅಂತ ಆಸಕ್ತಿ ಇರೋ ಮಕ್ಕಳು ನಮ್ಮ ಜೊತೆ ಬಂದುಬಿಟ್ಟು ಕರ್ಕೊಂಡ್ಬಂದ್ವಿ. ಇನ್ನು ಕೆಲವರು ಅಲ್ಲಿಂದ ಓಡೇ ಹೊರಟೋದ್ರು. ಈ ರೀತಿಯಾಗಿರುವಂಥ ಒಂದು ಸಮಸ್ಯೆನೂ ಆಗ್ತಾಯಿದೆ. ಅದ್ರ ಜೊತೆಗೆ ಮತ್ತು ಮಕ್ಕಳು ಯಾಕೆ ಶಾಲೆಯಲ್ಲಿ ನಾವು ಹೇಳೋಂಥ ವಿಷಯಗಳನ್ನ ಕರೆಕ್ಟಾಗಿ ಗಮನಿಸ್ತಾ ಇಲ್ಲ, ಇದನ್ನು ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಲ್ಲ ಅವರ ಒಂದು ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಮತ್ತು ಸಾಮಾಜಿಕ ಹಿನ್ನೆಲೆ ಹೇಗಿದೆ ಅದೇನು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇನ್ನು ಹಗಲಲ್ಲಿ ನಾವು ಹೋಗೋಕ್ಕೆ ನಾವು ಕ್ಲಾಸಲ್ಲಿ ಇರ್ತೀವಿ. ಪೇರೆಂಟ್ಸ್ ಎಲ್ಲನೂ ಕೆಲಸಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ನಮ್ಗೆ ಯಾರೂ ಸಿಗಲ್ಲ. ಹಂಗಾಗಿ ನಾವು ಸಂಜೆ ಒಂದು 7:30-8 ಗಂಟೆ ಮೇಲೆ ನಮ್ಮಲ್ಲಿ ಇನ್ನೊಂದು 2 ಟೀಚರ್ಸ್ ಜೊತೆ ಕರ್ಕೊಂಡು ನಮ್ಮ ಸುತ್ತಮುತ್ತ ಒಂದು 25-30 ಹಳ್ಳಿಗೆ ನಾವು ಬರ್ತವೆ. ಒಡಳ್ಳಿ ಹೈಸ್ಕೂಲ್ ಸರ್ ನಮ್ಮದು. ಅಲ್ಲಿ ಹೋಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಮಕ್ಕಳು ಯಾಕೆ ಆ ಥರ ಆಗ್ತಾ ಇರೋದಂತ ಒರಿಜಿನಲ್ ಕಾರಣಗಳು ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಒಂದಷ್ಟೇ ಮನೆ ಇರುತ್ತೆ, ಅದರಲ್ಲಿ ತಂದೆ ತಾಯಿ ಇರ್ತಾರೆ, ಮುದುಕಿರು ಅಜ್ಜಿ ಇರ್ತಾರೆ, ಹಸುರು ಕಟ್ಟಾಕೊಂಡಿರ್ತಾರೆ, ಎಲ್ಲ ಅಲ್ಲೇ ನಡೀತಾ ಇರುತ್ತೆ. ಅಂತ ಒಂದು ಮಕ್ಕಳು ಗುರುತಿಸಿ ಅವ್ರು ಪ್ರತ್ಯೇಕವಾಗಿರುವಂಥ ಒಂದು ವ್ಯವಸ್ಥೆ ಪಕ್ಕದಲ್ಲಿರುವಂಥ ಫ್ರೆಂಡ್ಸ್ ಮನೆಗೆ ಆ ಮಕ್ಕಳನ್ನ ಓದ್ಕೊಳ್ಳೋಕ್ಕೆ ಹೋಗೋದಕ್ಕೆ ಸಜೆಸ್ಟ್ ಮಾಡಿ, ಮತ್ತು ಹೋಗೋವಂಥ ಮಗುಗೆ ಮತ್ತು ಅಲ್ಲಿ ಕರ್ಕೊಳ್ಳೋವಂಥ ಮಗುಗೆ ಅವ್ರಿಗೊಂದು ಟ್ಯಾಗ್ ಮಾಡಿ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದೊಂದು ನಾವು ಸಜೆಸ್ಟ್ ಮಾಡಬೇಕು ಸರ್. ಈಗ ಪ್ರಸ್ತುತ ನಾವು ಆ ಕಡೆಯಿಂದ ಬಂದಿರೋ ಮಕ್ಕಳು ಮೊನ್ನೆವರೆಗೂ ಇದ್ದರು, ಈಗ ಎಕ್ಸಾಮ್ ಕಟ್ಟಿದ್ದಾರೆ, ಈಗ ಅವರು ಇಲ್ಲ, ಊರಲ್ಲೇ ಇಲ್ಲ, ಫ್ಯಾಮಿಲಿನೇ ಹೊರಟೋಗಿದೆ. ಈಗ ಅಂಥ ಮಕ್ಕಳು ಫೋನ್ ಮಾಡಿ ಕರೀತಾ ಇದ್ದಾರೆ, ಕನಿಷ್ಠ ಎಕ್ಸಾಮ್ ಟೈಮ್ಗಾದರೂ ಬನ್ನಿ, ಎಕ್ಸಾಮ್ ಬರ್ಸಿ ಅಂತ. ಅವ್ರು ಬರ್ತೀವಿ ಅಂತ ಹೇಳ್ತಾರೆ, ಇನ್ನು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು 2-3 ಮಕ್ಕಳು ಹೆಲ್ತ್ ಇಶ್ಯೂಸು. ಇನ್ನು ಉಳಿದ ಮಕ್ಕಳು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಬ್ಯಾಗ್ ತರ್ತಾರೆ, ಸ್ಕೂಲಲ್ಲಿ ಬ್ಯಾಗ್ ಇರುತ್ತೆ, ಮಗು ಪತ್ತೆ ಇರಲ್ಲ. ಫೋನ್ ಮಾಡಿದ್ರೆ ಪೇರೆಂಟ್ಸ್ಗೆ ಫೋನ್ ಹೋಗಲ್ಲ. ಅವ್ರೂರಿಗೆ ಹುಡ್ಕೊಂಡು ಹೋದರೆ ಅವ್ರು ಯಾರೂ ಸಿಗಲ್ಲ. ಇದರದ್ದು ಸಮಸ್ಯೆಗಳಿದೆ. ಆದರೂ ಆ ಸಮಸ್ಯೆಗಳು ಮಕ್ಕಳಿಗೆ ಎಲ್ಲರದ್ದು ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಎಲ್ಲ ಸ್ಟೇಟ್ ಲೆವೆಲ್ ಎಲ್ಲ ಆಫೀಸರ್ದು ಒಂದೇ ಉದ್ದೇಶ, 100% ರಿಸಲ್ಟ್ ಬೇಕು. ಆದರೆ ರಿಸಲ್ಟ್ ಬೇಕು ಒಪ್ಕೊಳ್ಳೋಣ. ಈಗ ಕೆಳಗಡೆ ಪಾಯನೇ ಕರೆಕ್ಟಾಗಿ ಹಾಕಿರಲ್ಲ. ನನ್ನ ಹತ್ರ ₹1,00,000 ಇದೆ, ಮೇಲೆ ಬೇರೆ ಬೇರೆ ಬಿಲ್ಡಿಂಗ್ಸು ಸ್ಟೆಪ್ಸ್ ಹಾಕಬೇಕು ಅಂತ ಆಸೆ ಇದೆ. ಹಾಕಿದ್ರೆ ಇರುತ್ತೆ ಅದು ಬಿಲ್ಡಿಂಗು? ಇರಲ್ಲ, ಯಾಕಂದರೆ ಪಾಯನೇ ಗಟ್ಟಿ ಇರಲ್ಲ. ಹಂಗೆ ಪ್ರೈಮರಿಯಲ್ಲಿ ನಾನು ಯಾರನ್ನೂ ದೂರ್ತಾ ಇಲ್ಲ, ಯಾರ ಬಗ್ಗೆನೂ ನಾನು ಇದು ಹೇಳಲ್ಲ. ಅಂದರೆ ಮಕ್ಕಳಿಗೆ ಬೇಸಿಕ್ ಕಾನ್ಸೆಪ್ಟು ಓದೋದು, ಬರೆಯೋದು, ಗುಣಿಸೋದು, ಬಾರಿಸೋದು ಇಷ್ಟು ಕರೆಕ್ಟಾಗಿ ಬಂದುಬಿಟ್ಟಿದಂತೆ ಎಲ್ಲ ಮಕ್ಕಳು ಹೈಸ್ಕೂಲ್ಗೆ ಬಂದ ತಕ್ಷಣ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಾವು ಪ್ರಿಪೇರ್ ಮಾಡೋಕ್ಕೆ ರೆಡಿ ಇರ್ತೀವಿ. ಯಾವ ಹೈಸ್ಕೂಲಲ್ಲೂ ಟೀಚರ್ಸ್ ಯಾರೂ ಕಳೆದಿಲ್ಲ. ಆ ರೀತಿ ಬೇಸಿಕಲ್ಲಿ ಮಕ್ಕಳಿಗೆ ಬೇಸಿಕ್ಸ್ ಇಲ್ಲ, ಅದು ದೊಡ್ಡ ಸಮಸ್ಯೆ. ಈಗ ನಮ್ಮಲ್ಲಿ 2 ಸೆಕ್ಷನ್ಸ್ ಇದೆ, 80 ಮಕ್ಕಳು
ಇರ್ತಾರೆ. ಒಂದು ಟೀಚರ್ ಸಿಗೋದು 40 ನಿಮಿಷ. ಆ 40 ನಿಮಿಷದಲ್ಲಿ ಆ ಟೀಚರು ಹೇಳ್ಕೊಡೋದ, ABC ಹೇಳ್ಕೊಡೋದ, ಗುಡ್ಸೋದು ಬಾಗ್ಸೋದು ಅಂಗಿ ಹೇಳ್ಕೊಡೋದ, ಬಿನ ಸಿಲೆಬಸ್ ಕಂಪ್ಲೀಟ್ ಮಾಡೋದ. ಈ ರೀತಿ ಸಮಸ್ಯೆ ಬೇಸಿಕ್ ಲೆವೆಲ್ ಪ್ರಾಬ್ಲಮ್ಸ್ ಇದೆ. ಆದರೂ ನಿಮಗೆ ನೀವು ಕೇಳಿದ್ದೀರಾ, ನಾವು ರಿಸಲ್ಟ್ ಕೊಡೋದಕ್ಕೆ 100% ರೆಡಿ ಇದ್ದೀವಿ, ಕೊಡ್ತೀವಿ ಸರ್. ಮೀಸಲಾತಿ ಸರ್ಕಾರದಲ್ಲಿರೋದ್ರಿಂದ ನಾವು ಅದನ್ನು ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡಿ ಬರೋದು. ಅದಕ್ಕೋಸ್ಕರ ತಾಲೂಕಲ್ಲಿರ್ತಕ್ಕಂಥ 18 ಮತ್ತು ಅನುದಾನಿತ ಶಾಲೆಗಳು ಪ್ರತಿನಿತ್ಯ 9 ಗಂಟೆಗೆ ಶಾಲೆಯನ್ನು ಅಂತ ಮಕ್ಕಳನ್ನು ಕೂರಿಸ್ಕೊಂಡು ನಾವು ಪಾಠ ಮಾಡ್ತೀವಿ. ಇನ್ನೊಬ್ಬರು ಬೇಡ ಬೇಡ ಸ್ವಲ್ಪ ದೂರ ಆ ಪ್ರೈಮರಿಯಲ್ಲಿ ಕಲಿತಿದ್ರು ಪರವಾಗಿಲ್ಲ, ಕಾಲೇಜಲ್ಲಿ ಹೋಗೋದು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.